ಎಲ್ಲರಿಗೂ ನಮಸ್ತೆ, ಜೈ ಶ್ರೀರಾಮ್. ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿ ಕಾಣ್ತಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಇದೊಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಹಾಗಿದ್ರೆ ಇನ್ಯಾಕೆ ತಡ, ಇವತ್ತಿನ ಟಾಪಿಕ್ಗೆ ಹೋಗೋಣ. ದಟ್ ಇಸ್ ವಾಟ್ ಬ್ರೆಸ್ಟ್ ಲಂಪ್ಸ್. ಈ ಬ್ರೆಸ್ಟ್ ಲಂಪ್ಸ್ ಅನ್ನೋದು ಬ್ರೆಸ್ಟಲ್ಲಿ ಫ್ಲೂಯಿಡ್ ಜಾಸ್ತಿ ಆದಾಗ ಈ ಬ್ರೆಸ್ಟ್ ಲಂಪ್ಸ್ ಕಟ್ಟುತ್ತೆ ಮತ್ತು ಹಾರ್ಮೋನಲ್ ಚೇಂಜಸ್ಸಿಂದನೂ ಕೂಡ ಬ್ರೆಸ್ಟ್ ಲಂಪ್ಸ್ ಬರುವಂಥ ಚಾನ್ಸಸ್ ತುಂಬಾ ಇರುತ್ತೆ. ಹಾಗೂ ಬ್ರೆಸ್ಟ್ ಫೀಡಿಂಗ್ ಮದರ್ಸಲ್ಲಿ ಇದು ಕಾಮನ್ ಅಂತಲೇ ಹೇಳ್ಬೋದು. ಇದನ್ನು ತುಂಬ ಈಸಿಯಾಗಿರುವಂಥ ಮೆಥಡ್ನಲ್ಲಿ ಕರಗಿಸುವಂಥದ್ದು ಮಾಡ್ಬೋದು. ಯಾವ ರೀತಿ ಅಂತ ಕೇಳೋದಾದರೆ, ನಾನೀಗ ಒಂದು ಬಲೂನ್ ತೊಗೊಂಡಿದ್ದೀರಿ. ಈ ಬಲೂನ್ನ ನಾವು ಜಸ್ಟ್ ಥಿಂಕ್ ಆ್ಯಸ್ ಅ ಬ್ರೆಸ್ಟ್ ನೋಡ್ತಾ ಇರ್ಬೋದು. ಈ ರೀತಿ ಸೈಡ್ ವೇಸಲ್ಲಿ ಕೂಡ ಲಂಪ್ಸ್ ಆಗಿರ್ಬೋದು ಅಥವಾ ರೌಂಡ್ ಆಗಿ ಕೂಡ ಲಂಪ್ಸ್ ಆಗಿರ್ಬೋದು. ಯಾವುದೇ ರೀತಿಯ ಲಂಪ್ಸ್ ಆಗಿದ್ರೂ ಕೂಡ ಕೊಬ್ಬರಿ ಎಣ್ಣೆಯಿಂದ ಈ ರೀತಿ ಅಪ್ವರ್ಡ್ ಡೈರೆಕ್ಷನ್ನಲ್ಲಿ ನೀವು ಮಸಾಜ್ ಮಾಡ್ಕೊಳ್ಳೋವಂಥದ್ದು. ಮತ್ತು ಸೆಕೆಂಡ್ ಮೆಥಡ್ ಬಂದು ಒಂದು ಕಾಟನ್ ಟವಲ್ ಅಥವಾ ಕಾಟನ್ ಬಟ್ಟೆಯಿಂದ ಬಿಸಿ ನೀರಿಗೆ ಅದ್ದಿ ಶಾಖವನ್ನು ಕೊಟ್ಕೊಳ್ಳೋ ಈ ರೀತಿ ಎಲ್ಲಿ ಗಡ್ಡೆಗಳು ಕಟ್ಟಿದೆ ಅಲ್ಲಿ ಶಾಖವನ್ನು ಕೊಟ್ಕೊಳ್ಳೋ ಅಂಥದ್ದು. ನೆಕ್ಸ್ಟ್ ಥರ್ಡ್ ಮೆಥಡ್ ಬಂದು ನಾನು ಕ್ರಿಸ್ಟಲ್ ಸಾಲ್ಟ್ ಅಂದರೆ ಕಲ್ಲುಪ್ಪನ್ನು ತೊಗೊಂಡಿದ್ದೀನಿ. ಈ ರೀತಿ ಕಲ್ಲುಪ್ಪನ್ನು ಒಂದು ಲಿನಿನ್ ಕ್ಲಾತ್ ಅಥವಾ ಕಾಟನ್ ಕ್ಲಾತ್ನ ಯೂಸ್ ಮಾಡಿ ಈ ಉಪ್ಪನ್ನು ಬಿಸಿ ಮಾಡ್ಕೊಳ್ಳೋವಂಥದ್ದು. ತವದ ಮೇಲೆ ಬಿಸಿ ಮಾಡಿಕೊಂಡು ನಂತರ ಎಲ್ಲಿ ಗಡ್ಡೆಗಳು ಕಟ್ಟಿದೆ ಆ ಗಡ್ಡೆಗಳಿರುವಂತಹ ಜಾಗಕ್ಕೆ ಈ ರೀತಿ ನಿಧಾನಕ್ಕೆ ಪ್ರೆಸ್ ಮಾಡ್ಕೊಳ್ಳೋವಂಥದ್ದು. ಈ ರೀತಿ ಮಾಡೋದ್ರಿಂದ ಗಡ್ಡೆಗಳು ತುಂಬ ಬೇಗಾಗಿ ಕರಗುತ್ತೆ. ಮತ್ತು ಫೋರ್ತ್ ಮೆಥಡ್ ಬಂದು ಬಿಸಿ ನೀರಿನಿಂದ ಸ್ನಾನ ಮಾಡುವಂಥದ್ದು. ಈ 4 ಮೆಥಡ್ಗಳಲ್ಲಿ ಯಾವುದನ್ನಾದರೂ ನೀವು ಟ್ರೈ ಮಾಡ್ಬೋದು. ಈ 4 ಮೆಥಡ್ಸ್ ಕೂಡ ತುಂಬ ಒಳ್ಳೆಯ ರಿಸಲ್ಟ್ಸನ್ನು ಕೊಡುತ್ತೆ. ಇದನ್ನು ಟ್ರೈ ಮಾಡಿ ಬ್ರೆಸ್ಟ್ ಲಂಪ್ಸನ್ನು ಕರಗಿಸ್ಕೊಂಡು ಎದೆನೋವಿಂದ ಮುಕ್ತರಾಗಿ ಅಂತ ಕೇಳ್ಕೊತೀನಿ. ಆ ಸ್ವಾಮಿ ಆಂಜನೇಯ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಬೇಡ್ಕೊಳ್ಳೋಣ. ಜೈ ಆಂಜನೇಯ.